ಎಲ್ಲರ ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್ ಟು ಆಲ್. ಎನಿಹೋ ಬನ್ನಿ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಲೇಖನ ಅವರಿಗೆ ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರಲ್ಲಿ ಹೊಸ ಕ್ವಶನ್ಸ್ಗಳನ್ನು ನೋಡ್ಬೋದು. ಚಾನ್ಸಸ್ ಬಹಳ ಇದೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥದ್ದು. ಹಾಗಾಗಿ ಈ ಒಂದು ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಭಾಳ ಜನಕ್ಕೆ ಈಗಾಗಲೇ ನಮ್ಮ ಯೂನಿಟ್ ಟೆಸ್ಟು ಕಂಪ್ಲೀಟ್ ಆಗಿದೆ, ಆದರೆ ಯೂನಿಟ್ ಟೆಸ್ಟು ಕಂಪ್ಲೀಟ್ ಆಗಿರ್ಬೋದು, ಆ್ಯನ್ಯುವಲ್ ಎಕ್ಸಾಮ್ ಇದೆ, ನೆನಪಿರಲಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಹೊಸದಾದ ಕ್ವಶನ್ಸ್ಗಳನ್ನು ನೋಡೋಣ. ಯಾವ ಕ್ವಶನ್ ಪೇಪರಲ್ಲೂ ಬರದೇ ಇರುವಂತಹ ಪ್ರಶ್ನೆಗಳು ಈ ಒಂದು ಕ್ವಶನ್ ಪೇಪರಲ್ಲಿ ಇದ್ದಾವೆ. ಮ್ಯಾಚ್ ದಿ ಫಾಲೋಯಿಂಗನ್ನು ಕೊಟ್ಟಿದ್ದಾರೆ. ಡಿಸ್ಕವರಿಂಗ್ ಮೆಟಾಫರ್ಸ್ ಯಾರ ಕೆಲಸ? ಕವಿಯ ಕೆಲಸ. ಪೋಯಟ್ಸ್ ಟಾಸ್ಕ್ ಅಂದರೆ ವರ್ಕ್ ಅಂತ, ಕೆಲಸ ಅಂತ. ಹಾಗಿದ್ರೆ 1ಗೆ 2 ಇಸ್ ದ ರೈಟ್ ಆನ್ಸರ್. ಪೊಯಿಟ್ರಿ ಕೆನಾಟ್ ಬಿ ಡಿಫೈನ್ಡ್ ಬೈ ಓವರ್ ಸಿಂಪ್ಲಿಫೈಯಿಂಗ್ ಇಟ್ ವಿತೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್ ಅಂತ ಇದಲ್ವ, ಅದೇ ಸರಿಯಾದ ಉತ್ತರ. ಬಿಗೆ 3 ಆಗಬೇಕು. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಇಲ್ಲಿ ಆಪ್ಷನ್ ಬಿ ಆಗಿ ಇರುತ್ತದೆ. ಐಡೆಂಟಿಫೈಯಿಂಗ್ ದ ಕೋಟ್ ಆಫ್ ಜಾರ್ಜ್ ಬರ್ನಾರ್ಡ್ ಶಾ. ಜಾರ್ಜ್ ಬರ್ನಾರ್ಡ್ ಶಾ ರವರು ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ. ಆ ಸ್ಟೇಟ್ಮೆಂಟು ಈ 4ರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಬನ್ನಿ ಈಗ 1ನೆಯ ಸ್ಟೇಟ್ಮೆಂಟ್ ನೋಡೋಣ. ಆಲ್ ದಟ್ ಈಸ್ ನಿಯರ್ ಬಿಕಮ್ಸ್ ಫಾರ್ ಅಂತ ಇದೆ. ಇದು ಜಾರ್ಜ್ ಬರ್ನಾರ್ಡ್ ಶಾ ಹೇಳಿದ್ದಲ್ಲ, ಇದು ಸ್ಪ್ರೆಂಗ್ಲರ್ ಹೇಳಿರುವಂತಹ, ಹೌದಾ? ತಪ್ಪು ಅಲ್ವಾ? ಇದು ಹೇಳಿದ್ದು ಗೋತೆ ಅಂತ. ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ, ಗೋತೆ. ನಾಳೆ ಎಕ್ಸಾಮಲ್ಲಿ ಇದೇ ನಿಮಗೆ ಗೋತೆ ಹೇಳಿದ್ದೇನು ಅಂತ ಕೇಳಿ ಇದೇ 4 ಆಪ್ಷನ್ ಕೊಡ್ಬೋದು. ಹಾಗಾಗಿ ಪ್ರತಿಯೊಂದು ಕೂಡ ಗೊತ್ತಿರಬೇಕು, ಗೋತೆ ಅಂತ. ಕ್ವಶನ್ ನಂಬರ್ ಬಿ ಅದರಲ್ಲಿ ಆಯಿತಾ. ದಿಸ್ ಕ್ವೈಟ್ ಡಸ್ಟ್ ಆಫ್ ಜೆಂಟ್ಲ್ಮೆನ್ ಆ್ಯಂಡ್ ಲೇಡೀಸ್, ಇದನ್ನು ಹೇಳಿದ್ದು ಒಂದು ಹೆಣ್ಣು, ಆಯಿತಾ. ಪೊಯೆಟೆಸಸ್, ಅವರ ಹೆಸರು ಎಮಿಲಿ ಡಿಕ್ಕಿನ್ಸನ್ ಅಂತ ಬರ್ಕೊಳ್ಳಿ, ಆಯಿತಾ, ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 3 ಇದರಲ್ಲಿ ಸಿ ಎವ್ರಿ ಬುಕ್ ವರ್ತ್ ಬೀಯಿಂಗ್ ರೀರೆಡ್ ಹ್ಯಾಸ್ ಬಿನ್ ರಿಟನ್ ಬೈ ದಿ ಸ್ಪಿರಿಟ್ಸ್ ಅಂತ ಇದೆ. 100% ಇದೇ ಆನ್ಸರು. ಯಾವುದು? ಜಾರ್ಜ್ ಬರ್ನಾರ್ಡ್ ಶಾ ಹೇಳಿದಂತಹ ಸೆಂಟೆನ್ಸು. ಬನ್ನಿ ವಿದ್ಯಾರ್ಥಿಗಳೇ, 3ನೆಯ ಪ್ರಶ್ನೆ. ಬೋರ್ಕ್ಸ್ ಫೀಲ್ಸ್ ಗಿಲ್ಟಿ ಅಬೌಟ್ ಹಿಸ್ ಡ್ಯಾಶ್ ಅಂತ ಇದೆ. ಅವರ ತಾಯಿಯ ಬಗ್ಗೆ ಇವರಿಗೆ ಬಹಳ ಗಿಲ್ಟಿ ಫೀಲ್ ಆಗುತ್ತೆ. ಅಯ್ಯೋ ದೇವರು, ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಅಂತ. ಅದಕ್ಕೆ ಸರಿಯಾದ ಉತ್ತರ ಬಂದು ಮದರ್ ಅಂತ. ನೆಕ್ಸ್ಟು ಕ್ವಶನ್ ನಂಬರ್ 4 ನೋಡಿ. ವೆಲ್ ಮ್ಯಾನರ್ಡ್ ಪೀಪಲ್ ಯಾರು? ಜಪಾನೀಸ್ನವರು. ಜಾರ್ಜ್ ಮೈಕ್ಸು ಅದನ್ನೇ ಹೇಳ್ತಾರೆ. ನಾನು ಜಪಾನಿಗೆ ಇಳಿತಾ ಇದ್ದ ಹಾಗೆ ನನಗೆ ಪ್ರೌಡ್ ಫೀಲ್ ಅನ್ನಿಸ್ತು, ಯಾಕಂದರೆ ಐ ಆಮ್ ಅಮಾಂಗ್ ದಿ ವೆಲ್ ಮ್ಯಾನರ್ಡ್ ಪೀಪಲ್ ಅಂತ. ನಾನು ಅಂಥ ಜನರ ಮಧ್ಯದಲ್ಲಿದ್ನಲ್ವ ಅಂತ, ಯಾಕಂದರೆ ಅಷ್ಟು ರೆಸ್ಪೆಕ್ಟನ್ನು ಕೊಡ್ತಾ ಇರ್ತಾರೆ, ಆಯಿತಾ. ಆಪ್ಷನ್ ಡಿ ಅದಕ್ಕೆ ಆನ್ಸರು. ಕ್ವಶನ್ ನಂಬರ್ 5 ಕಣ್ರಿ. ಏನಂತ ಇದೆ? ಅನಲಾಗನ್ನು ಕಂಪ್ಲೀಟ್ ಮಾಡಿ ಅಂತ ಇದೆ. ಏನೂ ಇಲ್ಲ ಕಣ್ರಿ. ಪೆಡಿಸ್ಟೇರಿಯನ್ ಅಂದರೆ ಯಾರು ಅಂತ ಕೇಳಿದ್ದಾರೆ. ರೆಫರ್ಸ್ ಟು ಡ್ಯಾಶ್ ಅಂತ. ಡ್ರೈವರನ್ನು ಇಲ್ಲಿ ಹಂಟರ್ ಅಂತ ಹೇಳಿದ್ದಾರೆ. ಪೆಡಿಸ್ಟೇರಿಯನ್ ಅಂದರೆ PREY ಅಂತ. ಭಾಳ ಜನ PRAY ಅಂತ ಬರ್ತೀರಾ. AY ಅಂತ ಬರೆದ್ರೆ ಮೀನಿಂಗು ಪ್ರಾರ್ಥನೆ ಅಂತ. PREY ಅಂತ ಬಂದರೆ ಅದರ ಆಹಾರ ಅಂತ. ಕ್ಲಿಯರ್? ಬನ್ನಿ ಕ್ವಶನ್ ನಂಬರ್ 6 ನೋಡೋಣ. ದ ರೂಫ್ ವರ್ಕ್ಡ್ ಆ್ಯಸ್ ಎ ಬೈಸಿಕಲ್ ರಿಪೇರರ್ ಅಪ್ರೆಂಟಿಸ್ಶಿಪ್ ಇನ್ ಡ್ಯಾಶ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಪ್ರಶ್ನೆ ಇತ್ತು. ಯಾರಿಗೆಲ್ಲ ವೋಟರ್ ಸಿಲೆಬಸ್ ಇತ್ತೋ ಅವರಿಗೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪೋರ್ಟ್ ಹಾರ್ಟ್ಕೋಟ್ ಅನ್ನುವಂಥದ್ದು. ಆಪ್ಷನ್ ಸಿ ಇದಲ್ವಾ, ಅದೇ 100% ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 7. ಡ್ಯಾಶ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ರಿಚ್ ಆ್ಯಂಡ್ ಪವರ್ಫುಲ್ ಅಂತ ಇದೆ. ಇದಕ್ಕೆ ನೀವೇ ನನಗೆ ಉತ್ತರವನ್ನು ಕಳಿಸ್ಕೊಡ್ಬೇಕು ಮಕ್ಕಳೇ, ಆಯಿತಾ. ನಾನು ಈಗ ನಿಮಗೆ ಡಿಫಿಕಲ್ಟ್ ಆಗಿರುವುದನ್ನು ಡಿಲೀಟ್ ಮಾಡಿ ಕೊಡ್ತೇನೆ, ಆಯಿತಾ. ಕ್ವಶನ್ ನಂಬರ್ 7ಗೆ ಆಪ್ಷನ್ ಬಿ ಕೂಡ ಡಿಲೀಟು, ಆಪ್ಷನ್ ಸಿ ಕೂಡ ಡಿಲೀಟನ್ನು ಮಾಡಿ ಕೊಡ್ತಾ ಇದ್ದೇನೆ. ಕ್ವಶನ್ ನಂಬರ್ 7ಗೆ ಎ ಆಗಬೇಕು, ಇಲ್ಲ ಡಿ ಆಗಬೇಕು. ನಿಮಗೆ ಈಸಿಯಾಗಿ ಮಾಡಿಕೊಟ್ಟಿದ್ದೇನೆ ಈಗ. ಏನಿಹೋ ಬನ್ನಿ ಈಗ ಕ್ವಶನ್ ಪಾರ್ಟ್ ಬಿಗೆ ಹೋಗೋಣ ಮಕ್ಕಳೇ. ಪಾರ್ಟ್ ಬಿ ನಲ್ಲಿ ನೋಡೋದಾದರೆ, ನಾನು ಕ್ವಶನ್ ಪೇಪರ್ ನೋಡುವಾಗ 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸ್ ಕ್ವಶನ್ ಇರ್ತವೆ ಅಂದ್ಕೊಂಡೆ. 2 ಮಾರ್ಕ್ಸ್ ಕ್ವಶನ್ಸೇ ಕೊಟ್ಟಿಲ್ಲ ಪಾಪ ಬೆಂಗಳೂರು ರೂರಲ್ನವರಿಗೆ, ಆಯಿತಾ. ಭಾಳ ಮೋಸ ಮಾಡಿಬಿಟ್ಟಿದ್ದಾರೆ. ಎನಿಹೋ, ಆದರೆ ಇಲ್ಲಿ ಕೊಟ್ಟಿರುವಂಥ 3 ಮಾರ್ಕ್ಸು 4 ಮಾರ್ಕ್ಸ್ ಕ್ವಶನ್ಸ್ ಎಲ್ಲವೂ ಕೂಡ ನಿಮ್ಮ ಪ್ರಿಪೇರ್ಟರಿ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂತಹ ಪ್ರಶ್ನೆಗಳು ಆಗಿವೆ. ಹಾಗಾಗಿ ಈ ಒಂದು ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡುತ್ತಿರುವಂಥದ್ದು. ಹೌ ಡಸ್ ದ ಪೋಯಿಟ್ ಕ್ರಿಯೇಟ್ ಎ ಹ್ಯಾವ್ ಎನ್ ಆನ್ ಅರ್ತ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರ್ ಎಲ್ಲ ಡಿಸ್ಟಿಕಲ್ಲೂ ಬಂದಿತ್ತು. ವಾಟ್ ಆರ್ ದಿ ಬೋವಿಂಗ್ ರೂಲ್ಸ್ ಇನ್ಸೈಡ್ ದ ಫ್ಯಾಮಿಲಿ ಇನ್ ಜಪಾನ್, ಎಲ್ಲ ಕ್ವಶನ್ ಪೇಪರಲ್ಲೂ ಬಂದಿತ್ತು. ವೈ ಈಟಿಂಗ್ ಸೂಪ್ ಈಸ್ ಡೇಂಜರಸ್, ಇದು ಹೊಸದಾಗಿ ಇರುವಂತಹ ಒಂದು ಪ್ರಶ್ನೆ ಆಗಿದೆ. ಇದಕ್ಕೆ ಆನ್ಸರು ನಿಮ್ಮ ಜಪಾನ್ ಇದರಲ್ಲಿ ಪೇಜ್ ನಂಬರ್ 99 ಓಪನ್ ಮಾಡ್ಕೊಂಡ್ರೆ ಈಟಿಂಗ್ ಸೂಪ್ ಅಂತ ನಿಮಗೆ ಕರೆಕ್ಟಾಗಿ 5 ಲೈನ್ ಇರುವಂಥ ಒಂದು ಪ್ಯಾಸೇಜ್ ಇದೆ. ಅದೇ ಆನ್ಸರ್ ಇದರದ್ದು ಆಗಿರುತ್ತೆ. 5 ಲೈನ್ ಇದೆ ಅಷ್ಟೇ, ಅದನ್ನೇ ಇದಕ್ಕೆ ಬರಿಬೋದು. ಕ್ವಶನ್ ನಂಬರ್ 11 ಕಂಡ್ರಿ. ರೈಟ್ ಎ ನೋಟ್ ಆನ್ ಗ್ರೇವ್ ಪೇಮೆಂಟ್ಸ್ ಅಂತ ಇದೆ. ಇದಕ್ಕೂ ಕೂಡ ಅಷ್ಟೇ. ಕ್ವಶನ್ ನಂಬರ್ 11ಗೆ ಪೇಜ್ ನಂಬರ್ 99 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಓಪನ್ ಮಾಡ್ಕೊಂಡ್ರೆ ಫಸ್ಟ್ ಪ್ಯಾರಾಗ್ರಾಫ್ ಇದೆ ಅಲ್ವಾ, ಅದೇ ಆನ್ಸರು ಬ್ರೆಜಿಲಿಂದು. ಅದು ಕೂಡ 7 ಲೈನ್ಸ್ ಇದೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬನ್ನಿ, ಈಗ ನಾವು 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಎಕ್ಸ್ಪ್ಲೇನ್ ವೈ ಬೋರ್ಕ್ಸ್ ಬಿಲೀವ್ಸ್ ದಟ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಇದೆ. 100% ಆನ್ಯುವಲ್ ಎಕ್ಸಾಮಿಗೆ ಬರುವಂಥ ಚಾನ್ಸಸ್ಸು ಬಹಳ ಇದೆ ಈ ಪ್ರಶ್ನೆ. ಯಾಕಂದರೆ ಇಲ್ಲಿಯವರೆಗೂ ಕೂಡ ಏನಂತೀರ ತಾವುಗಳು
ಏನು ಹೇಳೋಣಪ್ಪ ನಾವು ನಿಮಗೆ, ಬಹಳ ಏನಂತೀರ ತಗೊಳ್ಳು ರಿಪೀಟೆಡ್ ಆಗಿರುವಂತಹ ಈ ಒಂದು ಪಾಠದಲ್ಲಿ ಕ್ವಶನ್ ಅಂದರೆ ಅದು ಇದೇ ಆಗಿ ಇರುತ್ತದೆ. ಹಾಗಾಗಿ ಮಕ್ಕಳೇ ಆಯಿತಾ, ಪೇಜ್ ನಂಬರ್ 84ರಲ್ಲಿ ಲಾಸ್ಟಿಂದ 2 ಪ್ಯಾಸೇಜು ಕೂಡ ಅದಕ್ಕೆ ಆನ್ಸರ್ ಆಗಿರುತ್ತೆ. ಗೊತ್ತಾಗಲಿಲ್ಲ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆನ್ಸರ್ ರೆಡಿ ಆಗಿರೋದನ್ನು ಅಪ್ಲೋಡನ್ನು ಮಾಡಿರ್ತೇನೆ, ಅದನ್ನು ವಾಚ್ ಔಟ್ ಮಾಡಿ. ಕ್ವಶನ್ ನಂಬರ್ 13, ವಾಟ್ ವಾಸ್ ದಿ ಜಸ್ಟಿಫಿಕೇಷನ್ ಫಾರ್ ದಿ ಫಾರ್ಮೇಷನ್ ಆಫ್ POP ಅಂತ ಇದೆ. POPಗೆ ಆನ್ಸರು ತಗೊಳ್ಳು ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ಯಾಕಂದರೆ ಇದು ಹಾಟ್ ಕ್ವಶನಲ್ಲಿ ಬರುವಂಥದ್ದು ಮಕ್ಕಳೇ. ನಾನು ನಿಮಗೆ ಮಿಸ್ಗೈಡ್ ಮಾಡ್ತಾ ಇಲ್ಲ ಆಯಿತಾ. ಪೇಜ್ ನಂಬರ್ 110 ತಗೊಂಡ್ರೆ ಫಸ್ಟ್ ಪ್ಯಾರಾಗ್ರಾಫು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದೇ ಇದಕ್ಕೆ ಆನ್ಸರ್ ಆಗಿರುತ್ತದೆ. ಪೇಜ್ ನಂಬರ್ 110 POP ಅಂತ ಕೇಳಿದರೆ ನಿಮಗೆ ಬಂತು ಅಂದರೆ POP ಯಾಕೆ ಬಂತು ಅಥವಾ ರೈಟ್ ಅ ನೋಟ್ ಆನ್ POP ಅಂತ ಕೇಳಿದರೆ ಪೇಜ್ ನಂಬರ್ 110 ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಪ್ಯಾರಾಗ್ರಾಫೇ ಆನ್ಸರ್ ಇದಕ್ಕೆ. ಕ್ವಶನ್ ನಂಬರ್ 14, ವೈ ವಾಸ್ ರೂಫ್ ಪಾಪ್ಯುಲರ್ ಇನ್ ಇಸ್ ವಿಲೇಜ್ ಅಂತ ಇದೆ. ಎಲ್ಲರೂ ಕೂಡ ಇದನ್ನು ಬರೀತೀರ ಪೂರ್ತಿ ಆಯಿತಾ. ಅದಕ್ಕೆ ಪಾಠದ ಬಿಗಿನಿಂಗಲ್ಲೇ ಇರುವಂಥ ಫಸ್ಟ್ ಪ್ಯಾಸೇಜ್ ಆಗಿರುತ್ತೆ. ಬನ್ನಿ ಈಗ ಗ್ರಾಮರನ್ನು ಕಲಿಯೋಣ. ಗ್ರಾಮರ್ ಕಲಿತುಬಿಟ್ರೆ ಔಟ್ ಆಫ್ ಎಕ್ಸಾಮಲ್ಲಿ ಪರ್ಫೆಕ್ಟ್ ಫಿಕ್ಸ್ ಆಗಿರುತ್ತೆ. ಕೆಲವೊಮ್ಮೆ ಇಂಥ ಲಿಂಕರ್ಸ್ಗಳನ್ನು ಕೊಟ್ಟು ಮಕ್ಕಳಿಗೆ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ, ನೀವು ಟೆನ್ಷನ್ ತಗೋಬಾರ್ದು. ಬನ್ನಿ, ಯಾಕಂದರೆ ಇಲ್ಲಿ ಲಿಂಕರ್ಸಲ್ಲಿ ಅಷ್ಟು ಫಿಟ್ಟಾಗಿ ಆನ್ಸರು ಕೂತ್ಕೊಳ್ಳಲ್ಲ ಕೆಲವೊಮ್ಮೆ. ಬನ್ನಿ ಮಕ್ಕಳೇ ನೋಡ್ತಾ ಹೋಗೋಣವಾ. ಬನ್ನಿ ಈಗ, ಮೋಟ್ರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್. ಬಹಳ ಡಿಫಿಕಲ್ಟ್ ಅಂದರೆ ನಮ್ಮ ಮಕ್ಕಳಿಗೆ ಲಿಂಕರ್ಸ್ ಆಗಿರುತ್ತೆ ಸೆಕೆಂಡ್ ಇಯರ್ PUC ಮಕ್ಕಳಿಗೆ. ಮೋಟರ್ ಕಾರ್ಸ್ ಆರ್ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್ ಬಿಕಾಸ್ ಅಂತ ಫಸ್ಟ್ ಆನ್ಸರ್ ಇದಕ್ಕೆ ಬಿಕಾಸ್ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ಆಫ್ ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡರಸ್ ಇಂಪೋರ್ಟ್ ಡ್ಯೂಟೀಸ್ ಆಯಿತಾ. ಇಂಪೋರ್ಟ್ ಡ್ಯೂಟೀಸ್ ಎಟ್ ನೋಡಿ, ಇಂಪೋರ್ಟ್ ಬಿಕಾಸ್ ಆಫ್ ಇಂಪೋರ್ಟ್ ಡ್ಯೂಟೀಸ್ ಫುಲ್ ಸ್ಟಾಪ್. ಎಟ್ ಆಲ್ಮೋಸ್ಟ್ ಎವ್ರಿ ಒನ್ ಓನ್ಸ್ ಎ ಕಾರ್ ಹಿಯರ್. ಆದರೂ ಕೂಡ ಎಲ್ಲರೂ ಕೂಡ ಕಾರುಗಳನ್ನು ಇಲ್ಲಿ ಖರೀದಿ ಮಾಡ್ತಾರೆ. ಹೆನ್ಸ್ ದ ರೋಡ್ಸ್ ಇನ್ ಬ್ರೆಜಿಲ್ ಹ್ಯಾವ್ ಹೆವಿ ಟ್ರಾಫಿಕ್. ಆದರೂ ಕೂಡ ಅಲ್ಲಿ ಬಹಳ ಇದಿದೆ. ನಂತರದಲ್ಲಿ ಏನಂತೀರ ತಗೊಳ್ಳು ಕೊನೆಗೆ, ದಸ್ ದ ಪೆಡಿಸ್ಟ್ರಿಯನ್ ಲೈಫ್ ಈಸ್ ಬಿಕಮಿಂಗ್ ಹಜಾರ್ಡಸ್ ಅಂತ ಇದೆ. ಎವ್ರಿ ಡೇ ಹಜಾರ್ಡಸ್ ಅಂದರೆ ಡೇಂಜರಸ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ನೋಡಿ, ರೀರೇಟ್ ಹ್ಯಾಸ್ ಡೈರೆಕ್ಟೆಡ್ ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಯಾವುದು? ಎಸ್, ದೀಪಾ ಬಸ್ತಿ ಈಸ್ ಎ ಲಿಟ್ರರಿ ಟ್ರಾನ್ಸ್ಲೇಟರ್ ಅಂತ ಇದೆ. ಯಾರಾದರೂ ಆಗಲಿ, ಯಾರು ಗೊತ್ತಾ ಇವ್ರು ಯಾರು ಅಂತ? ಪ್ರೆಸೆಂಟು ಈಗ ನಮ್ಮ ಇದಕ್ಕೆ ಭಾರತ ದೇಶಕ್ಕೆ ಕರ್ನಾಟಕದವರಿಗೆ ಸಿಕ್ತಲ್ವ, ಬಾನು ಮುಸ್ತಾಕ್ ಅವರಿಗೆ. ಆ ಕನ್ನಡದಲ್ಲಿ ಬರೆದಿದ್ದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದರೆ ನಮ್ಮ ಹೀರೋಯಿನ್ ಕಂಡ್ರಿ ದೀಪಾ ಬಸ್ತಿ ಅಂತ. ಬನ್ನಿ ಇದಾ ಕ್ವಶನ್ ಟ್ಯಾಗನ್ನು ನೋಡೋಣ. ಈಸ್ ಎ ಲಿಟ್ರರಿ ಟ್ರಾನ್ಸ್ಲೇಟರ್ ಅಂತ ಇದೆ. ಶಿ ಈಸ್ ಎ. ಇದಕ್ಕೆ ಸರಿಯಾದ ಉತ್ತರ ಬಂದು ಇಸಂಟ್ ಶಿ ಅನ್ನುವಂಥದ್ದು ರೈಟ್ ಆನ್ಸರ್. ಇಸಂಟ್ ಶಿ, ISN' ಬರೆದು ಶಿ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕು. ಬಾನು ಪ್ಲೇಡ್ ನೋಡಿ, ಬಾನು ಅಂದರೆ ಅವರೇ ಬರೆದವ್ರು ಆಯಿತಾ. ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಹರ್ ಸ್ಕೂಲ್ ಡೇಸ್ ಅಂತ ಇದೆ. WH ಕ್ವಶನನ್ನು ಮಾಡಬೇಕು, ಭಾಳ ಈಸಿ. ವಾಟ್ ಡಿಡ್ ಬಾನು ಪ್ಲೇ ಡ್ಯೂರಿಂಗ್ ಹರ್ ಸ್ಕೂಲ್ ಡೇಸ್ ಅಂತ. ವಾಟ್ ಡಿಡ್ ಬಾನು ಪ್ಲೇ ಡ್ಯೂರಿಂಗ್ ಹರ್ ಸ್ಕೂಲ್ ಡೇಸ್. ಇದು ಇಷ್ಟು ಈಸಿಯಾಗಿ ಇರುವಂಥದ್ದಲ್ಲ ಕಣ್ರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯಾವ ರೀತಿಯಾಗಿ ಕ್ವಶನ್ ಟ್ಯಾಗು, ಯಾವ ರೀತಿಯಾಗಿ ಡೂ ಫಾರ್ಮ್, ಯಾವ ರೀತಿಯಾಗಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಕಲೀರಿ. ಇವತ್ತು ಕಲಿತ್ರೆ ನಾಳೆ ಎಕ್ಸಾಮಲ್ಲಿ ಔಟ್ ಆಫ್ ಅಂಕಗಳನ್ನು ತೆಗಿಬೋದು. ನೋಡಿರಿ ಸರ್, ಇಲ್ಲಿ ಬಹಳ ಜನಕ್ಕೆ ರೆಕ್ಟಿಫೈ ದಿ ಎರರಲ್ಲಿ 0 ಮಾರ್ಕ್ಸ್ ಬರ್ತಾಯಿದೆ. ಕಲಿಸ್ಕೊಡ್ತೀನಿ ನಿಮಗೆ. ಕ್ವಶನ್ ನಂಬರ್ ಬಿ ನೋಡಿ, ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 3 years ಅಂತ ಇದೆ. ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 3 years ಅಂತ ಇದೆ. ಇಲ್ಲಿ ಏನು ತಪ್ಪು ಗೊತ್ತಾ? ಸಿನ್ಸ್ ಅನ್ನೋದೇ ತಪ್ಪು. ಯಾಕೆ ಅಂದರೆ ಸಿನ್ಸನ್ನು ಯಾವಾಗ ಬಳಸಬೇಕು ಅನ್ನೋದನ್ನು ನೀವು ಕಲ್ತ್ಬಿಟ್ರೆ ಮುಗೀತು. ಸಿನ್ಸನ್ನು ಯಾವಾಗ ಬಳಸಬೇಕು ಅಂದರೆ ಸ್ಪೆಸಿಫಿಕ್ಕು ಇಯರನ್ನು ಮೆನ್ಷನ್ ಮಾಡಿದಾಗ ಬಳಸಬೇಕು. ಇಯರ್ ಅಂದರೆ ಅರ್ಥ ಆಯ್ತಾ? ಈಗ ನಾನು ಅಲ್ಲಿ ನೋಡಿ, ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 2002, ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 2012 ಅಂತ ನಾನು ಬರೆದ್ರೆ ಆವಾಗ ಅದು ಸರಿಯಾದ ಸೆಂಟೆನ್ಸು. ಇಸ್ವಿ ಇರಬೇಕು, ಇಯರ್ ಇರಬೇಕು, ಆವಾಗ ಸಿನ್ಸನ್ನು ಬಳಸಬೇಕು. ಆದರೆ ಇಲ್ಲಿ ಇಯರ್ ಇಲ್ಲ. 3 years ಅಂದರೆ ಡ್ಯುರೇಷನ್ ಇದೆ. ಹಾಗಾದರೆ 3 years ಡ್ಯುರೇಷನ್ ಇದ್ಮೇಲೆ ಇಲ್ಲಿ ಏನು ಬಳಸಬೇಕು ಅಂದರೆ ಸಿನ್ಸಿನ ಜಾಗದಲ್ಲಿ ಫಾರ್ ಅಂತ ಬಳಸಬೇಕು. FOR ಅಂತ ಬಳಸಬೇಕಾಗತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಹೌ ಯು ಆರ್ ಕಮಿಂಗ್ ಟುಮಾರೋ ಅಂತ ಇದೆ. ಇದು ತಪ್ಪು. ಹೌ ಆರ್ ಯು ಅಂತ ಆಗಬೇಕು. ಈ ಕಡೆ ಯು ಹೋಗಬೇಕು, ಆ ಕಡೆ ಆರ್ ಹೋಗಬೇಕು, ಅಷ್ಟೇ ಸರ್, ಮತ್ತೆ ಏನೂ ಇಲ್ಲ. ರಿಪೋರ್ಟ್ ದಿ ಫಾಲೋಯಿಂಗ್ ಕನ್ವರ್ಜೇಷನು, ಇದು 5ನೇ ಪ್ರಶ್ನೆ ಪತ್ರಿಕೆ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಸೇಮ್ ರಿಪೋರ್ಟ್ ದಿ ಫಾಲೋಯಿಂಗ್ ಕನ್ವರ್ಜೇಷನ್ ಎಲ್ಲ ಕ್ವಶನ್ ಪೇಪರಲ್ಲೂ ಕೊಟ್ಟಿದ್ದರು. ಬಹಳ ಖುಷಿ ಆಯ್ತು ನನಗೆ. ಅಯ್ಯೋ ದೇವರೇ, ನಾನು ಅಪ್ಲೋಡ್ ಮಾಡಿದ್ದದ್ದು ಸಾರ್ಥಕ ಆಯ್ತಲ್ಲ ಮಕ್ಕಳಿಗೆ ಅಂತ. ನೋಡಿ ಈಗ ಇದರ ಆನ್ಸರ್ ಹೇಳ್ತೀನಿ. ಆಲಿಫೆನೋ ಆಸ್ಕ್ಡ್ ಬೋರ್ಗ್ಸ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್ full stop. What blindness was to him, full stop. Borges replied Alifano that it was a way of life. ಈಸಿರೋದು ವಾಸ್ ಮಾಡಿದೆ ಅಷ್ಟೇ. ಇಟ್ ವಾಸ್ ಎ ವೇ ಆಫ್ ಲೈಫ್, ಫುಲ್ ಸ್ಟಾಪ್. Alifano asked Borges whether he had thought of writing a book on the history of the book,
ಕ್ವಶನ್ ಮಾರ್ಕ್ ಡಿಲೀಟ್ ಫುಲ್ ಸ್ಟಾಪ್. Borks replied, Alifano, that it was an excellent idea. Easy ಇರೋದು ವಾಸ್ ಮಾಡಿದೆ, was an excellent idea and he would keep it in his mind. ವಿಲ್ ಇರೋದು ವುಡ್ ಮಾಡಿದೆ, ಮೈ ಇರೋದು ಹಿಸ್ ಮಾಡಿದೆ, ಆನ್ಸರ್ ರೆಡಿ ಆಯಿತು. ಮುಗೀತು ಕಣ್ರೆ, ಇದಕ್ಕೆ 5 ಮಾರ್ಕ್ಸು. ಎಲ್ಲ ಕ್ವಶನ್ ಪೇಪರು ಬೆಂಗಳೂರು ನಾರ್ತು ಸೌತು ಅದು ಯಾವುದು ಎಲ್ಲರಿಗೂ ಅದೇ ಬಂದುಬಿಟ್ಟಿದೆ. ಎನಿಹೌ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ಲೆಟ್ ರೈಟಿಂಗಲ್ಲಿ 5ಕ್ಕೆ 5 ಮಾರ್ಕ್ಸ್ ಬೇಕು ಅಂದರು ದಯವಿಟ್ಟು ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲೆಟ್ ರೈಟಿಂಗ್ ಆಗಿ 100% ಹೆಂಗೆ ಬರೀಬೇಕು, ಇದೇ ರೀತಿಯಾಗಿ ಬರೀಬೇಕು, ಎಲ್ಲಿ ತಪ್ಪು ಮಾಡ್ತೀರಾ ಅದನ್ನೆಲ್ಲ ಕೊಟ್ಟಿದ್ದೇನೆ. ನಿಮ್ಮ ಅಮೂಲ್ಯವಾದ 10 ನಿಮಿಷಗಳ ಕಾಲ ನನಗೆ ಕೊಟ್ಟಿರುವ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಎಲ್ಲ ಪ್ರಶ್ನೆಗಳು ಎಕ್ಸಾಮಲ್ಲಿ ಬರೀಲಿ, ಚೆನ್ನಾಗಿ ಬರೀರಿ ಎಕ್ಸಾಮು ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಇದ್ದೀನಿ ಕಂಡ್ರೋ ಇಂಗ್ಲೀಷಿಗಾಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಮೊದಲು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಯೂನಿಟ್ ಟೆಸ್ಟು ಅಪ್ಲೋಡ್ ಮಾಡಿದ್ದೀನೋ ಎಲ್ಲ ಇಂಪಾರ್ಟೆಂಟು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ. ಒಮ್ಮೆ ನೋಡ್ಕೊಳ್ಳಿ, ಬೇರೆ ಸಬ್ಜೆಕ್ಟಿಂದ ನನಗೆ ಗೊತ್ತಿಲ್ಲ ಕಂಡ್ರೋ, ಆದರೆ ಇಂಗ್ಲೀಷಲ್ಲಿ ನಾನು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಆಲ್ ಕ್ವಶನ್ ಪೇಪರ್ಸ್ ಆಫ್ ಯೂನಿಟ್ ಟೆಸ್ಟ್ ವೆರಿ 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 ಇಂಪಾರ್ಟೆಂಟ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು.